ಸ್ಪಷ್ಟವಾಗಿ ಹೇಳ್ತೇನೆ, ಕುಮಾರಕೃಪಾ ರಸ್ತೆಯಲ್ಲಿರುವ ಸಿಂಧಿ ಶಾಲೆ 1982ರಿಂದ ಅದು ಕೆಲಸ ಮಾಡ್ತಾ ಇದೆ. ಮತ್ತು ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳ ಮನೆಯ ಹತ್ತಿರವೇ ಆ ಶಾಲೆ ಕೂಡ ಇದೆ. ಈಗ ಒಂದು ಶಾಲೆಯನ್ನು ನಡೆಸುವವರು ಅವರು ಜಗತ್ತಿನ ಯಾವ ಮೂಲೆಯಿಂದಾದರೂ ಬರಲಿ, ಕರ್ನಾಟಕ ಸಂಸ್ಕೃತಿ ಒಳಗಡೆ ಎಲ್ಲರಿಗೂ ಕೂಡ ಪ್ರವೇಶ ಇದೆ, ನಾನು ಅದನ್ನು ಅಲ್ಲಗಳಿದಿಲ್ಲ. ಆದರೆ ಮಾನ್ಯ ಮುಖ್ಯಮಂತ್ರಿಗಳಾಗಲಿ, ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಲಿ, ದೇಶದ ಪ್ರಧಾನಿಗಳಾದ ಶ್ರೀ ನರೇಂದ್ರ ಮೋದಿಯವರಾಗಲಿ, ಅಥವಾ ಮಾನವ ಸಂಪನ್ಮೂಲ ಇಲಾಖೆ ಅಂದರೆ ಶಿಕ್ಷಣ ಇಲಾಖೆ ಅವರ ಅಡಿಯಲ್ಲಿ ಬರ್ತದೆ ಶ್ರೀ ಧರ್ಮೇಂದ್ರ ಪ್ರಧಾನ್ ಅವರಾಗಲಿ, ಮಾತೃಭಾಷೆಯನ್ನು ತಿರಸ್ಕರಿಸಿ ಅಂತ ಯಾರೂ ಹೇಳಿಲ್ಲ. ಶಿಕ್ಷಣ ಪದ್ಧತಿಯೊಳಗಡೆ ಮಾತೃಭಾಷೆಯನ್ನು ಬಳಸಿ, ಪರಿಣಾಮಕಾರಿಯಾಗಿ ಬಳಸಿ ಎಂಬ ಮಾತನ್ನು NEP ಕೂಡ ಹೇಳಿದೆ. ಸ್ಟೇಟ್ ಎಜುಕೇಷನ್ ಪಾಲಿಸಿ ಕರಡು ಈಗ ಸಬ್ಮಿಟ್ ಆಗಿದೆ, ಅದರಲ್ಲಿ ಕೂಡ ಹೇಳ್ತದೆ. ಸೊ ಯಾರು ಕೂಡ ಮಾತೃಭಾಷೆಯನ್ನು ಬಳಸಬೇಡಿ ಅಂತ ಮಾತನ್ನು ಹೇಳಿಲ್ಲ. ಇಷ್ಟೆಲ್ಲ ಹೇಳ್ತಾ ಇರುವಾಗ ಇವರು ಮಾಡ್ತಾ ಇರೋದಿದೆಯಲ್ಲ, ಕನ್ನಡ ಮಾತಾಡಿದರೆ ನಾವು ಶಾಲೆಯಲ್ಲಿ ದಂಡ ಹಾಕ್ತೇವೆ, ಇದು ಹೇಳೋದು ಮಾತ್ರ ಅಲ್ಲ, ಅಲ್ಲಿ ದಂಡ ಕಟ್ಟಿದ ಮಕ್ಕಳು ನಾವು ದಂಡ ಕಟ್ಟಿದ್ದೇವೆ ಎನ್ನುವ ಸಾಕ್ಷ್ಯಾಧಾರಗಳನ್ನು ನಮಗೆ ಕೊಟ್ಟಿದ್ದಾರೆ. ಅಲ್ಲಿಯ ಕೆಲವು ಮೇಷ್ಟ್ರುಗಳು ಸಾಕ್ಷ್ಯಾಧಾರಗಳನ್ನು ಕೊಟ್ಟಿದ್ದಾರೆ. ನಾನು ಅವರ ಹೆಸರನ್ನು ಹೇಳುವುದಿಲ್ಲ, ಅಗತ್ಯ ಬಂದಾಗ ಹೇಳ್ತೀನಿ. ಯಾಕಂದರೆ ಅವರ ಮೇಲೆ ಮತ್ತೆ ಇವರು ಕ್ರಮ ತೆಗೆದುಕೊಂಡು ಅವರಿಗೆ ತೊಂದರೆ ಆಗೋದು ಬೇಡ ಎಂಬ ಕಾರಣಕ್ಕೆ. ಹಾಗಾಗಿ ಇವರು ನಿರಂತರವಾಗಿ ಕನ್ನಡ ಮಾತಾಡುವವರಿಗೆ ದಂಡ ವಿಧಿಸ್ತಾರೆ. ಈಗ ಇದು ಸರ್ಕಾರದ ನೀತಿಗೆ ವಿರುದ್ಧವಾದ್ದು. ಎರಡು ಸರ್ಕಾರಗಳು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನೀತಿಗೆ ವಿರುದ್ಧವಾದ್ದು, ಸಂವಿಧಾನಕ್ಕೆ ವಿರುದ್ಧವಾದ್ದು. ಯಾಕಂದರೆ ಸಂವಿಧಾನ ಮಾತೃಭಾಷೆಯನ್ನು ಬಳಸಬೇಡಿ ಅಂತ ಎಲ್ಲಿ ಹೇಳ್ತಾ ಇಲ್ಲ, ಮಾತೃಭಾಷೆಯನ್ನು ಗೌರವಿಸಂತಲೇ ಹೇಳೋದು. ಆಮೇಲೆ ರಾಜ್ಯ ಸರ್ಕಾರ ಸಮಗ್ರ ಕನ್ನಡ ಅನುಷ್ಠಾನ ಅಧಿನಿಯಮ 2022ರಲ್ಲಿ ಕೂಡ ಇದನ್ನೇ ಹೇಳ್ತದೆ. ಅಂದರೆ ಇವರಿಗೆ ಒಂದು ಶಾಲೆ ನಡೆಸುವವರಿಗೆ ರಾಜ್ಯದ ಕೇಂದ್ರದ ಆದೇಶಗಳ ಬಗ್ಗೆ ಅರಿವು ಇಲ್ಲ ಮತ್ತು ಅದರ ಬಗ್ಗೆ ತಿರಸ್ಕಾರ ಮಾಡ್ತಾರೆ ಅಂತಂದರೆ ಅವರು ಸ್ಪಷ್ಟವಾಗಿ ಒಂದು ಏನು ಶಿಕ್ಷೆಗೆ ಅರ್ಹರವರು. ಅವರು ಮಾಡ್ತಾ ಇರೋದು ಸಂವಿಧಾನ ವಿರೋಧಿಯಾದ ನಿಲುವು, ಅವರು ಮಾಡ್ತಾ ಇರೋದು ರಾಷ್ಟ್ರದ್ರೋಹದ ಕೆಲಸ, ಅದನ್ನು ಮಾಡಬಾರ್ದು. ಈಗ ಮಾಧ್ಯಮದ ಪ್ರಶ್ನೆ ಬಂದಾಗ ಕನ್ನಡ ಮಾಧ್ಯಮದಲ್ಲಿ ಓದುವವರಿದ್ದಾರೆ, ಇಂಗ್ಲೀಷ್ ಮಾಧ್ಯಮದಲ್ಲಿ ಓದುವವರಿದ್ದಾರೆ. ಅದು ಮಕ್ಕಳ ಆಯ್ಕೆ ಎಂಬುದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ. ನಾನು ಅದರ ಬಗ್ಗೆ ಹೆಚ್ಚು ಮಾತಾಡೋದಿಲ್ಲ. ಆದರೆ ನೀವು ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿದ ಮಕ್ಕಳು ಹೊರಗೆ ಬಂದಾಗ ಅವರು ಮಾತೃಭಾಷೆಯಲ್ಲಿ ಮಾತಾಡಬಾರ್ದಾ? NEP ಏನು ಹೇಳ್ತದೆ? NEP 3 ಭಾಷೆಯನ್ನು ಬಳಸಿ ಅಂತ ಹೇಳ್ತದೆ. ಒಂದು ಮಾತೃಭಾಷೆ, ಎರಡನೇದು ಸ್ಥಳೀಯ ಭಾಷೆ, ಮೂರನೆಯದು ರಾಜ್ಯ ಭಾಷೆ. ಈಗ ಕನ್ನಡದಲ್ಲಿ ನೀವು ಓದಬೇಕು, ರಾಜ್ಯ ಭಾಷೆ. ಆಮೇಲೆ ಪ್ರಾದೇಶಿಕ ಭಾಷೆ ಇರ್ತದೆ. ಉದಾಹರಣೆಗೆ ಮಂಗಳೂರು ಕಡೆ ಹೋದರೆ ತುಳು ಮಾತಾಡ್ತಾರೆ, ಅಥವಾ ಬೀದರ್ ಕಡೆ ಹೋದರೆ ಉರ್ದು ಮಾತಾಡ್ತಾರೆ, ಅದನ್ನು ಬಳಸಿ. ಆಮೇಲೆ ಮಾತೃಭಾಷೆ ನಮಗೆ ಬೇರೆ ಇರ್ತದೆ. ಉದಾಹರಣೆ ನನ್ನ ಮಾತೃಭಾಷೆ ಯಾವುದೋ ಒಂದಿದೆ, ಅದನ್ನು ಕೂಡ ಬಳಸ್ಬೋದು ಅಂತೇಳಿ 3 ಭಾಷೆಯನ್ನು ಶಿಕ್ಷಣದಲ್ಲಿ ಬಳಸಬಹುದು ಎಂಬುದನ್ನು ಕೇಂದ್ರ ಸರ್ಕಾರವೇ ಹೇಳಿದ ಮೇಲೆ ನೀವು ಕನ್ನಡ ಮಾತಾಡಿದರೆ ನಾವು ದಂಡ ಹಾಕ್ತೇವೆ, ನೀವು ಅದು ಮಾತಾಡಿದರೆ ಅವಾಚ್ಯ ಇತ್ಯಾದಿಗಳೆಲ್ಲ ಹೇಳ್ತಾರಲ್ಲ, ಇದು ಭಾಳ ವಿರುದ್ಧವಾದ್ದು. ಮತ್ತು ಈ ಘಟನೆ ಏನಿದೆ ಇದನ್ನು ಬರೀ ಕನ್ನಡಿಗರು ಮಾತ್ರ ಅಲ್ಲ, ಭಾರತದ ಎಲ್ಲ ಭಾಷಿಕರು ಕೂಡ ವಿರೋಧಿಸಬೇಕಾದಂಥ ಅವಶ್ಯಕತೆ ಇದೆ. ಆದ್ದರಿಂದ ನಾನು ಇದನ್ನು ನಾಳೆ ನಾಡಿದಿನಷ್ಟೊತ್ತಿಗೆ ಭಾರತದ ಎಲ್ಲ ಭಾಷಿಕರಿಗೂ ಕೂಡ ಇದನ್ನು ಕಳಿಸ್ತೀನಿ. ನಾನು ಹೇಗೆ ಈ ಥರದ ಶಿಕ್ಷಣ ಸಂಸ್ಥೆಗಳು ನಾವು ವಿರುದ್ಧವಾಗಿ, ಸ್ಥಳೀಯ ಭಾಷೆಗಳಿಗೆ ವಿರುದ್ಧವಾಗಿ ಕೆಲಸ ಮಾಡ್ತೇವೆ ಎಂಬುದನ್ನು ಮಾಡ್ತೇವೆ. ನಾವು ಸರ್ಕಾರಕ್ಕೆ ಬರೆದಿದ್ದೇವೆ, ಸರ್ಕಾರ ನೋಟಿಸ್ ಕೊಟ್ಟಿದೆ ಅಂತ ಕೇಳಿದೆ ನಾನು. ಆದರೆ ನಾಳೆ ನಾಡಿನೊಳಗೆ ಏನು ಪ್ರತಿಕ್ರಿಯೆ ಬಂದಿದೆ ಅಂತ ಹೇಳಿ ಶಿಕ್ಷಣ ಸಚಿವರಿಗೆ ಏನಾದರೂ ಹೇಳಿದ್ರೆ ಶಿಕ್ಷಣ ಕಂಪ್ಲೀಟ್ ಪತ್ರ ಬರೆದಿದ್ದೇನೆ. ಅವ್ರು ನಿನ್ನೆ ಭೇಟಿ ಮಾಡಲಿಕ್ಕೆ ಆಗಲಿಲ್ಲ, ಕ್ಯಾಬಿನೆಟ್ ಇತ್ತು. ಅವರಿಗೆ ಅಡ್ರೆಸ್ ಮಾಡಿದ್ವಿ ಪತ್ರ. ನಾವು ಅದರ ಪ್ರತಿಯನ್ನು ಎಜುಕೇಷನ್ ಕಮಿಷನರಿಗೆ ಕಳಿಸಿದ್ದೀವಿ, CS ಕೂಡ ಕಳಿಸಿದ್ದೇವೆ, ಚೀಫ್ ಸೆಕ್ರೆಟರಿ ಕೂಡ ಕಳಿಸಿದ್ದೀವಿ. ಅಂದರೆ ನಾವು ಪ್ರಜಾಪ್ರಭುತ್ವ ರೀತಿಯಲ್ಲೇ ಬೇಕಾದ ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡಿ ಪತ್ರಗಳ ಮೂಲಕನೇ ಮಾಡ್ತಾ ಇದ್ದೀವಿ. ಈಗ ಕನ್ನಡ ಮಾತಾಡಿದ್ದು ಅಂತಂದ್ರೆ ತರಗತಿ ಒಳಗಡೆನಾ ಅಥವಾ ಹೊರಗಡೆನಾ, ಎಲ್ಲಿ ಮಾತಾಡಿದಂತೆ? ಎಲ್ಲ ಕಡೆ. ಈಗ ಮಕ್ಕಳು ಏನು ಮಾಡ್ತಾರೆ, ಊರಿಂದ ಬಂದವರು ಕನ್ನಡದಲ್ಲಿ ಜಗಳ ಆಡ್ತಾರೆ, ಕನ್ನಡದಲ್ಲಿ ಬೈಕೊಳ್ತಾರೆ, ನೀರು ಕೊಡು ಅಂತಾರೆ. ಅದೇ ಇದು ಭಾಳ ಸಹಜವಾದ. ಈಗ ನಾವು ಸಹ ನಮ್ಮ ಬೀರಬಲ್ನ ಕತೆ ಗೊತ್ತಿರಬೇಕು ನಿಮಗೆ. ನಿದ್ದೆಯಲ್ಲಿ ಮಾತೃಭಾಷೆ ಯಾವುದು ಅಂತ ಕೇಳಿದಾಗ ನಿದ್ದೆಯಲ್ಲಿ ಅವನು ಮಾತಾಡಿದ ಭಾಷೆನೇ ಮಾತೃಭಾಷೆ ಅಂತ. ಹಾಗಾಗಿ ಮಕ್ಕಳು ಮಾತಾಡ್ತಾರೆ. ಈಗ ಕಲಿಯುವ ಭಾಷೆ ಬೇರೆ, ಸೃಜನಶೀಲವಾದ ಭಾಷೆ ಬೇರೆ. ನೀವು ಕಲಿಯುವಾಗ ನೀವು ಫ್ರೆಂಚ್ ಕಲೀರಿ, ಇಂಗ್ಲೀಷ್ ಕಲೀರಿ, ಜರ್ಮನಿ ಕಲೀರಿ, ಸಂಸ್ಕೃತ ಕಲೀರಿ. ಆದರೆ ಮಾತೃಭಾಷೆ ಇದೆಯಲ್ಲ, ಅದು ಉಳಿಬೇಕಲ್ಲ. ಈಗ 2011ರ ಜನಗಣತಿಯಲ್ಲಿ ಭಾರತ ದೇಶದಲ್ಲಿ 19,569 ಭಾಷೆ ಇದೆ ಅಂತ ಲೆಕ್ಕ ಇದೆ. ಆ ಭಾಷೆಗಳು ಉಳಿಬೇಕು. ಭಾರತ ಎಂದರೆ ಬಹುಭಾಷೆಗಳ ರಂಗೋಲಿ. ಇಲ್ಲಿ ಒಂದು ಭಾಷೆ ಸತ್ರು ಕೂಡ ಭಾರತ ಸತ್ತೋಗ್ತದೆ. ಹಾಗಾಗಿ ಇವರು ಮಾಡುವ ಕೆಲಸ ಇದೆಯಲ್ಲ, ಭಾರತವನ್ನು ಕೊಲ್ಲುವ ಕೆಲಸ ಇದು. ಈಗ ನೀವು ಈ ವಿಚಾರವನ್ನು ಮುನ್ನೆಲೆಗೆ ತಂದ ಮೇಲೆ ಒಂದು ಚರ್ಚೆ ಆಗ್ತಾ ಇದೆ,
ನೀವು ವಿಚಾರ ಮುನ್ನೆಲೆಗೆ ತಂದಿರೋದು, ಬೆಳಕಿಗೆ ತಂದಿರೋದು ಎಲ್ಲ ಖುಷಿ ವಿಚಾರನೆ. ಆದ್ರೆ ಸಿಂಧಿ ಶಾಲೆ ಮಾತ್ರ ಅಲ್ಲ, ಬೆಂಗಳೂರಿನಲ್ಲಿ ಬೇರೆ ಬೇರೆ ಶಾಲೆಗಳು ಕೂಡ ಕನ್ನಡವನ್ನ ಮಾತಾಡಬಾರ್ದು, ಬೇರೆ ಭಾಷೆಯ ಹೇರಿಕೆಯನ್ನ ಮಾಡೋ ಪ್ರಯತ್ನ ಮಾಡ್ತಾನೆ ಇವೆ. ಆ ಶಾಲೆಗಳ ಮೇಲೂ ಬಿಳಿಮಲೆ ಸರ್ ಏನಾದ್ರು ಕ್ರಮ ಕೈಗೊಳ್ತಾರಾ? ಏನ್ ಕ್ರಮ ಕೈಗೊಳ್ತಾರೆ? ಅದಕ್ಕೆ ಸ್ವಲ್ಪ ನಮಗೆ ಇದು ಬೇಕು, ಸಮಯ ಬೇಕು. ಸಮಯ ಬೇಕಂದ್ರೆ ಈಗ ನೀವು ಸುಮ್ಮನೆ ಹೋಗಿ ಕೇಳಿದ್ರೆ ನಾವೇನು ದಂಡ ಹಾಕೋದಿಲ್ಲ ಅಂತಾರೆ. ಈಗ ಸಿಂಧಿ ಶಾಲೆಯವರು ಕೂಡ ನಿನ್ನೆ ಕೊಟ್ಟ ಸ್ಪಷ್ಟನೆಯಲ್ಲಿ ನಾವು ಬಳಸಿಲ್ಲ, ಅವರು ಅವಾಚ್ಯ ಶಬ್ದಗಳನ್ನು ಬಳಸಿದ್ರು ಅಂತ ಒಂದು ತಿರುವು ಕೊಟ್ಟರು. ಈ ದೊಡ್ಡವರಿಗೆ ಸ್ಥಳೀಯ ಭಾಷೆಗಳನ್ನು ಮಾತಾಡೋದು ಅವಾಚ್ಯ ಪದಗಳಾಗೆ ಕೇಳ್ತದೆ. ನೀವು ಬೈಯೋದು ಕೇಳಿದ್ದೀರಾ ನೀವು? ಈಸ್ ಎ ಲೋಕಲ್ ಅಂತ ಬೈತಾರೆ. ತುಂಬ ಇಂಗ್ಲೀಷ್ ಮಾತಾಡೋರು, ಹಿಂದಿ ಮಾತಾಡೋರು ಒತ್ತು ಲೋಕಲ್ಲೇ ಅಂತ. ನಾವು ಲೋಕಲ್ ಎಂಬುದು, ಸ್ಥಳೀಯ ಎಂಬುದು ನಮ್ಮ ಶಕ್ತಿ, ಸ್ಥಳೀಯ ಭಾಷೆ ಎಂಬುದು ನಮ್ಮ ಶಕ್ತಿ. ಬಟ್ ದೊಡ್ಡವರಿಗೆ ಅದು ಅವಾಚ್ಯ, ಬೈಗಳ ಶಬ್ದ ಅದು. ಇದು ನೀವು ಎಲ್ಲಿ ನಿಂತಿದ್ದೀರಿ ಎಂಬುದರ ಮೇಲಿಂದ ಡಿಫೈನ್ ಆಗುವಂಥ ಪದಗಳು. ಅವಕ್ಕೆಲ್ಲ ನಾವೇನು ಸೊಪ್ಪು ಹಾಕೋದಿಲ್ಲ. ಆದರೆ ಈಗ ನಮಗೆ ಸಾಕ್ಷ್ಯಾಧಾರಗಳು ಬೇಕಂದರೆ ನಾವು ಪ್ರತಿ ಶಾಲೆಗಳಿಗೆ ಹೋಗಿ ಸರ್ವೆ ಮಾಡಿದರೆ ಆಗಲ್ಲ. ಯಾಕಂದರೆ ಅದು ಇಂಪಾಸಿಬಲ್ ಟಾಸ್ಕ್. ಅದು ಶಿಕ್ಷಣ ಇಲಾಖೆ ಮಾಡಬೇಕು. ಆದೇಶಗಳಿಗೇನು ತೊಂದರೆ ಇಲ್ಲ, ಆದೇಶಗಳಿದೆ, ಆದೇಶಗಳ ಅನುಷ್ಠಾನದಲ್ಲಿ ಸಮಸ್ಯೆ ಇದೆ. ಆದ್ದರಿಂದ ಮುಂದಿನ ದಿವಸಗಳಲ್ಲಿ ನಾವು ರ್ಯಾಂಡಮ್ ಆಗಿ ಅಂತ ಹೇಳ್ತೀವಲ್ಲ, ಕೆಲವು ಶಾಲೆಗಳಿಗೆ ಹೋಗಿ ಏನಾಗ್ತಿದೆ ಅಂತ ಹೇಳ್ತೀವಿ. ಶಿಕ್ಷಣ ಇಲಾಖೆಯ ಮೂಲಕ, ಕನ್ನಡ ಪರ ಹೋರಾಟಗಾರರ ಮೂಲಕ, ವಿದ್ಯಾರ್ಥಿಗಳ ಮೂಲಕ ದಂಡ ಹಾಕಿದರೆ ಅದಕ್ಕೆ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ಅವರ ಮೇಲೆ ಆ್ಯಕ್ಷನ್ ತಗೊಳ್ಳೋದಕ್ಕೆ ಸರ್ಕಾರಕ್ಕೆ ಶಿಫಾರಸು ಖಂಡಿತ ಮಾಡ್ತೀವಿ. ಅದಕ್ಕೆ ಪ್ಲ್ಯಾನ್ ನಡೀತಾ ಇದೆ. ಈಗ ನಮಗೆ ಒಳ್ಳೆಯ ಆಧಾರಗಳು ಸಿಕ್ತು. ಮತ್ತು ಇದೊಂದು ಟೆಸ್ಟ್ ಅಂತಾರೆ, ಪರೀಕ್ಷೆ ಮಾಡೋದು, ಹೆಂಗೆ ರಿಯಾಕ್ಟ್ ಮಾಡ್ತಾರೆ ನೋಡೋಣ ಪ್ರೈವೇಟ್ನವರು ಅಂತ. ಯಾಕಂದರೆ ಪ್ರೈವೇಟ್ನವರು ಕನ್ನಡ ಮಾತಾಡೋದು ಮಾತ್ರ ಅಲ್ಲ, ಅದ್ರ ಹಿಂದೆ ಅನೇಕ ಶಕ್ತಿಗಳಿರ್ತವೆ. ಆ ಶಕ್ತಿ ಮೂಲಗಳಿದೆಯಲ್ಲ, ನಿಮ್ಮ ನಿರೀಕ್ಷೆಗೂ ನನ್ನ ನಿರೀಕ್ಷೆಗೂ ಸಿಗದಷ್ಟು ಪವರ್ಫುಲ್ ಇರ್ತವೆ ಅವು. ಅವುಗಳನ್ನು ನಾವು ಎದುರಿಸ್ಬೇಕಲ್ಲ. ಅದಕ್ಕೆ ನಮ್ಮಲ್ಲಿ ಸಾಕಷ್ಟು ತಯಾರಿಗಳು ಬೇಕು. ಕೆಲವು CBSE ಪಠ್ಯಕ್ರಮ ಅನುಸರಿಸ್ತಾರೆ. ಅವ್ರು ಹೇಳ್ತಾರೆ ಈಗ ರಾಜ್ಯಕ್ಕೆ ನಮ್ಮ ಮೇಲೆ ಏನು ಹಿಡಿತಾ ಇರೋದಿಲ್ಲ, ಈ ತರ ಎಲ್ಲ ಅಭಿಪ್ರಾಯ ಬಂದಾಗ ಯಾವ ರೀತಿ ಅಲ್ಲ, ಆಯಿತು. ಈಗ ಅವರಿಗೆ ಪ್ರತಿ ವರ್ಷ ಅವರ ರಿಜಿಸ್ಟ್ರೇಷನ್ ಪುನರ್ನವೀಕರಣ ಯಾರು ಮಾಡಬೇಕು? ರಾಜ್ಯ ಸರ್ಕಾರ. ನಾವು ಪುನರ್ನವೀಕರಣ ಮಾಡೋದಿಲ್ಲ. ನಿಮಗೆ ರಾಜ್ಯ ಸರ್ಕಾರದ ಹಾಗೆ ಬೇಡಪ್ಪ, ಪುನರ್ನವೀಕರಣ ಮಾಡೋದಿಲ್ಲ. ನೀವು ಅಡ್ಮಿಷನ್ ಟೈಮಲ್ಲಿ 3 ತಿಂಗಳು ಪುನರ್ನವೀಕರಣ ಆಗಲಿಲ್ಲ ಅಂದರೆ ಇವರ ಶಾಲೆಗೆ ಒಬ್ಬರು ಮಕ್ಕಳು ಬರೋದಿಲ್ಲ, ಆಗ ಓಡಿ ಬರ್ತಾರೆ. ಇದೆಲ್ಲ ಮಾಡ್ತೀವಿ ನಾವು.